ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಕೆಲಸ ಮಾಡಬೇಕಂತಂದ್ರೆ ಪರ್ಮನೆಂಟ್ ಟೀಚರ್ಸ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಮತ್ತೆ ನಾವು ಪ್ರಾಜೆಕ್ಟ್ ತರಿಸೋದಿರ್ಬೋದು, ಈ ದೇಶದ ಬೇರೆ ಬೇರೆ ಸಂಸ್ಥೆಯಿಂದ ಒಂದು ಪ್ರಿನ್ಸಿಪಾಲ್ ಇನ್ವೆಸ್ಟಿಗೇಟರ್ ಆಗಿ ಒಂದು ಪ್ರಾಜೆಕ್ಟ್ ತಗೋಬೇಕಂತಂದ್ರೆ ಯೂನಿವರ್ಸಿಟಿನಲ್ಲಿ ನಮಗೆಲ್ಲ ಅರ್ಹತೆ ಇದ್ರೂ ಕೂಡ ಪರ್ಮನೆಂಟ್ ಟೀಚರ್ಸ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈ ಕಾರಣದಿಂದ 30 ವರ್ಷದಿಂದ ಸರ್ಕಾರ ಯಾರಿಗೂ ನೇಮಕಾತಿ ಮಾಡಿಲ್ಲ. ಈ ಕಾರಣಕ್ಕೋಸ್ಕರ ಸರ್ಕಾರ ರೆಗ್ಯುಲರೈಸ್ ಮಾಡ್ತಾರೋ ಅರ್ಹರಿಗೆ ಅಥವಾ ರಿಕ್ರೂಟ್ಮೆಂಟ್ ಮಾಡ್ತಾರೋ, ಕ್ವಾಲಿಟಿ ಹೈಯರ್ ಎಜುಕೇಶನ್ ರಿಸರ್ಚ್ ಇದೆಲ್ಲ ಸಿಗಬೇಕು ಅಂತಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ನಮ್ಮಲ್ಲಿ ಫಸ್ಟ್ ಖಾಲಿ ಇದೆ ಅಂತ ಹೇಳಿ ಪ್ರಪೋಸಲ್ ಕಳಿಸ್ಬೇಕು ಗೌರ್ಮೆಂಟ್ಗೆ. ಅವರು ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೇಕಾಗುತ್ತೆ. ಸೊ ಆ ಥರದ್ದು ಏನು ಕಳಿಸಿದಾರೆ ಪ್ರತಿ ವರ್ಷ ಪ್ರತಿ ಸರ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಟೀಚಿಂಗ್ ಪೋಸ್ಟ್ ಖಾಲಿ ಇದೆ ಅದರ ಮಾಹಿತಿಯನ್ನ ತರಿಸ್ಕೊಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ಇದು ಏನೂ ಕ್ರಮ ಆಗ್ತಾ ಇಲ್ಲ. ನಾವು ಈಗಾಗಲೇ 2-3 ತಿಂಗಳಿಂದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ರಾಜ್ಯಪಾಲರಿಗೆ ಮತ್ತು ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ, ಆಮೇಲೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಂಬಂಧಪಟ್ಟ ಇಲಾಖೆಗಳು ಕೂಡ ಮನವಿಯನ್ನ ಮಾಡಿ ರಾಜ್ಯದಲ್ಲಿ ಉನ್ನತ ಶಿಕ್ಷಣ, ಕ್ವಾಲಿಟಿ ರಿಸರ್ಚ್ ಬರಲಿ, ಮತ್ತೆ ಈ ಓದ್ತಾ ಇರೋ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನೇಮಕಾತಿ ಮಾಡಿ ಅಂತಕ್ಕಂಥ ಮನವಿಯನ್ನ ಈಗಾಗಲೇ ಮಾಡಿದ್ದೀವಿ. ಆ ಕಾರಣಕ್ಕೋಸ್ಕರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ರಿಕ್ರೂಟ್ಮೆಂಟ್ ಎಲ್ಲ ಫಿಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ನಿಮ್ಮದು ಮೊದಲಿಂದ ನಾವು ನೋಡ್ತಾ ಇದ್ದೀವಿ ಏನು ಪ್ರಾಬ್ಲಮ್ಮು ಹಾಗೆ ಅಂತ. ಏನಾಗುತ್ತೆ ಅಂತಂದರೆ ಈ ನೀವು ಅವರು ಯಾವ ಥರ ಎಲಿಜಿಬಿಲಿಟಿ ಅಂತ ಇದು ಮಾಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸಿಂದನಾ ಇಲ್ಲ ಯಾವ ಥರ ಇದು ಮಾಡಿಕೊಂಡು ಮಾಡಿದ್ದಾರೆ ಅಂತ ನಿಮಗೆ ಕೇಸಸ್ ಅನಿಸಿದೆ ಇಲ್ಲ ಮಿನಿಸ್ಟರ್ಸ್ ಇಲ್ಲ ಖಂಡಿತವಾಗ್ಲೂ ನೀವು ಅರ್ಥ ಆಯ್ತು. ಈಗ ರಾಜ್ಯ ಸರ್ಕಾರ ನೇಮಕಾತಿ ಮಾಡೋದಕ್ಕೆ ಮುಂದೆನೆ ಬಂದಿಲ್ಲ, ಪ್ರಯತ್ನನೇ ಮಾಡಿಲ್ಲ. ಎಲ್ಲೂ ತಗೊಳ್ತಾ ಇಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ. ಹೌದು, ದಾವಣಗೆರೆ ಯೂನಿವರ್ಸಿಟಿ 2014 ಬಿಟ್ರೆ ಯಾವ ರಿಕ್ರೂಟ್ಮೆಂಟ್ ಆಗಿಲ್ಲ ಮೇಡಮ್, ಎಲ್ಲವೂ ಪೆಂಡಿಂಗ್ ಇದೆ. ಅದಾದ ದಾವಣಗೆರೆ ಅಲ್ಲಿ 120 ನಾವು ಮಾಡೋದಷ್ಟೇ. ಪ್ರಶ್ನೆ ಇದು ಅತಿಥಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರ ಹೋರಾಟ ನಡೀತಾ ಇದೆ. ಇದು ಪ್ರಮುಖವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಅತಿಥಿ ಉಪನ್ಯಾಸಕರ ಬೇಡಿಕೆ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಇಲ್ಲಿವರೆಗೂ ಬೇರೆ ಎಲ್ಲೂ ಆಗಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲಾ ವಿಶ್ವವಿದ್ಯಾಲಯಗಳು ಸಪರೇಟ್ ಆಗಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಮಾಡೋದು ಪ್ರಶ್ನೆ ಬಂತು. ನೀವು ಏನು UGC ನಾಮ್ಸ್ ಪ್ರಕಾರ ಅರ್ಹರಿದ್ದೀರಾ ಅಥವಾ ನಿಮ್ ಸರ್ವಿಸ್ ಬೇಸ್ ಮೇಲೆ ಕೊಡಬೇಕಂತ ಬಂತು. ಬಟ್ ಇಲ್ಲಿ ವಿಶ್ವವಿದ್ಯಾಲಯ ಕೆಲಸ ಮಾಡುವಂತ ಎಲ್ಲಾ ಫ್ಯಾಕಲ್ಟೀಸ್ ಕೂಡ UGC ನಾಮ್ಸ್ ಅರ್ಹತೆ ಹೊಂದಿದ್ದಾರೆ. ಅವರು ಯಾವುದೇ ರೀತಿಯಾಗಿ ಅರ್ಹತೆ ಇಲ್ಲದೆ ಒಳಗಡೆ ಬಂದಿಲ್ಲ. ಒಂದು ಸರಿ ನೀವು PhD UGC ನೆಟ್ ಮಾಡ್ಕೊಂಡು ಬಂದಿರುವಂತವ್ರೆ, ಜೊತೆಗೆ ಪ್ರತಿ ಸರಿ ಅಪಾಯಿಂಟ್ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಒಳಗಡೆ ಹೋಗ್ಬೇಕು ಅಂದ್ರೆ ವಿಷಯ ತಜ್ಞರು ಒಂದು ಕಮಿಟಿ ಮಾಡ್ತಾರೆ. VC ಇರ್ತಾರೆ, ರಿಜಿಸ್ಟರ್ ಇರ್ತಾರೆ, ವಿಷಯ ತಜ್ಞ ಇರ್ತಾರೆ, ಡೀನ್ ಇರ್ತಾರೆ, ಜೊತೆಗೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್